ಅಲ್ಲೋಡು ಯಾರು ಬಂದಿದ್ದಾರೆ ಅಂತ. ಇವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಬಂದೆ. ಐ ಆಮ್ ಮದನ್. ಗಂಡ್ಸ್ ಆಗಿದ್ರು ಕೂಡ ಹೆಂಗಸ್ರ ಕಡೆನೆ. ಅಲ್ಲ ಇವ್ರ ಪರವಾಗಿ ಅಂತ ಹೇಳಕ್ ಬಂದೆ ಅಷ್ಟೇ. ಅದೇ ಲಕ್ಷ್ಮಿ ಅಮ್ಮಂಗೆ ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಬಂದೆ. ಓ ಹಾಗ, ಸರಿ ಸರಿ ಹೊರಡಿ. ಬನ್ನಿಮ್ಮ ಹೋಗೋಣ, ಲೇಟ್ ಆಗೋಯ್ತು. ಬನ್ನಿ ಸ್ಕೂಲ್ಗೆ. ನಮಸ್ಕಾರ ಲಕ್ಷ್ಮಿ ಅಮ್ಮ. ನಮಸ್ಕಾರ. ಇವರು ಚಂದ್ರು, ನಮ್ಮನ್ನ ಟ್ರೈನ್ ಮಾಡಕ್ ಬಂದಿರೋ ವ್ಯಕ್ತಿ. ಓ, ಲಕ್ಷ್ಮಿ ಅಮ್ಮ ಈ ಊರಿಗೆ ದೊಡ್ಡವರು. ಅಜ್ಜಿ ನನಗೆ ಆಶೀರ್ವಾದ ಮಾಡಿ. ಹೆಣ್ಣಿನ ಶಕ್ತಿ ಚೆನ್ನಾಗಿ ಗೊತ್ತಿರೋನೆ. ನೀನಿದ್ದೇಳಪ್ಪ, ನಿಂಗೊಳ್ಳೇದಾಗ್ಲಿ. ನಾಳೆಯಿಂದ ಟ್ರೈನಿಂಗ್, ನೀವೇ ಬಂದು ಅದನ್ನ ಶುರು ಮಾಡಬೇಕು. ನಿಮ್ಮೂರಲ್ಲೂ ಇದ್ಯಾ ಈ ತರ ಶಿಲೆಗಳು, ಆಚರಣೆಗಳು? ಇಲ್ಲ ಅಲ್ವಾ? ಆದ್ರೆ ಅವಶ್ಯಕತೆ ಇದ್ದಾಗ ಮಾತ್ರ ನೆನಪು ಬರೋದಲ್ಲ ಈ ಅಮ್ಮನ್ ಶಿಲೆ. ಇವತ್ತು ಈ ಊರಲ್ಲಿ ಸ್ವತಂತ್ರವಾಗಿ ಬದುಕೋ ಪ್ರತಿ ಒಂದು ಹೆಣ್ಣಿನ ಶಕ್ತಿನ ನೆನಪು ಮಾಡೋದೇ ಈ ಸಾವಿತ್ರಿ ದೇವಿ. ಕೆಲವು ವರ್ಷಗಳ ಹಿಂದೆ ಸಾವಿತ್ರಿ ಹುಟ್ಟು ಹಾಕಿದ ಸಾಮ್ರಾಜ್ಯವೇ ಇದು. ಈಗ ನೀವು ನೋಡ್ತಾ ಇರೋ ಎಲ್ಲಾನು. ಅದಕ್ಕೂ ಮುಂಚೆ ಈ ಊರು ಗಂಡಸರ ಆಡಳಿತದಲ್ಲಿತ್ತು. ಗಂಡಸರ ಅಹಂಕಾರದಿಂದಾನೇ ಹೆಣ್ಮಕ್ಕಳನ್ನ ತುಂಬಾ ಕೀಳಾಗಿ ನೋಡ್ತಿದ್ದ ಪರಮೇಶ ಮತ್ತ ಅವನ ಸ್ನೇಹಿತರು. ಹೆಣ್ಮಕ್ಕಳ ಮಾನಕ್ಕೂ ಮರ್ಯಾದೆ ಕೊಡದೇ ಇರೋನು ಒಬ್ಬ ನೀಚ ರಾಜಕಾರಣಿ. ಹೆಣ್ಮಕ್ಳಿಗೆ ಕೊಡಕ್ಕಾಗದ ಅಷ್ಟೇ, ಅಷ್ಟು ಸಾಕು. ಹೆಣ್ಮಕ್ಕಳನ್ನ ಆಳುಗಳ ತರ ಮಾಡ್ಕೊಂಡಿದ್ರು ಅವನ ಆಳ್ತಿದ್ದ ಊರಲ್ಲಿ. ಇದ್ಯಾವ ತರ ನ್ಯಾಯ ಸರ್? ಒಂದೇ ಕೆಲ್ಸಕ್ಕೆ ಗಂಡಸ್ರಿಗೂ ಹೆಂಗಸ್ರಿಗೂ ಬೇರೆ ಬೇರೆ ಸಂಬಳನಾ? ಇವರು ಕಷ್ಟಪಟ್ಟೆ ತಾನೇ ಕೆಲಸ ಮಾಡಿರೋದು. ನೀವು ಮಾತಾಡಕ್ ಶುರು ಮಾಡಿದ್ರಾ ಈ ಹೆಣ್ಣೂರಲ್ಲಿ? ಮಾತಾಡಿದ್ರೆ ಏನಾಗತ್ತೆ? ಇವ್ರು ಎಲ್ರ ಕೆಲ್ಸಕ್ಕೂ ಸರಿಯಾದ ಕೂಲಿನ ಕೊಡ್ಬೇಕು. ಒಂದ್ ವೇಳೆ ಕೊಡ್ಲಿಲ್ಲ ಅಂದ್ರೆ ನಾಳೆಯಿಂದ ಯಾವ ಹೆಂಗಸು ಕೂಡ ಪಂಚಾಯಿತಿ ಕೆಲ್ಸಕ್ಕೆ ಬರೋದಿಲ್ಲ. ಬನ್ನಿ. ಅದು ಒಂದು ಆರಂಭ ಆಗಿತ್ತು. ಆ ಊರಲ್ಲಿ ನಡೀತಿದ್ದ ಎಲ್ಲಾ ಸಮಸ್ಯೆಗಳಿಗೂ ಎದುರಾಗಿ ಅವಳು ಮಾತಾಡಕ್ಕೂ ಸಿದ್ಧವಾಗಿದ್ಲು, ಮಾಡಕ್ಕೂ ಸಿದ್ಧವಾಗಿದ್ಲು. ಬಂದಲ್ಲ, ಬನ್ನಿ ಸರ್, ನೋಡ್ಕೊಂಡು ಬನ್ನಿ ಯಜಮಾನ್ರೆ. ನಮಸ್ಕಾರ ಸರ್. ಇಲ್ಲೆಲ್ಲ ಹೇಗ್ ನಡೀತಾ ಇದೆ? ಅದೇನಂದ್ರೆ ಈ ಊರ್ ನಮ್ ಕಂಟ್ರೋಲ್ ಬಂದು ಎಷ್ಟು ದಿನ ಆಗ್ತಾ ಇದೆ. ಯಾರವರೆಲ್ಲ? ಈ ನದಿಗೆ ಒಂದು ಬ್ರಿಡ್ಜ್ ಕಟ್ಟಿ ಅಂತ ಕೇಳಿ ವರ್ಷಗಳಾಯ್ತು. ಇವತ್ತಿಗೂ ಬೇರೆ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಬೆಟ್ಟ ಗುಡ್ಡ ಕಾಡು ಎಲ್ಲ ಹತ್ತಿಳ್ದು ಆಮೇಲೆ ಹೋದವ್ರು ಕೂಡ ಬರ್ತಾರೋ ಇಲ್ವೋ ಹೇಳಕ್ ಆಗ್ತಿಲ್ಲ. ಒಂದು ಬೋಟ್ ಸರ್ವಿಸ್ ವ್ಯವಸ್ಥೆ ಮಾಡೋದ್ರ ಬಗ್ಗೆ ನಾವು ಮಾತಾಡ್ತಾನೆ ಇದೀವಮ್ಮ. ಓಹೋ, ಎಷ್ಟು ದೊಡ್ಡ ವಿಷಯ. ನಮಗೆ ನಿಯತ್ತಾಗಿರೋದ್ ಬೇಕು. ಅದನ್ನ ಹೇಳಕ್ಕೂ ಮಾಡಕ್ಕೂ ಗಂಡಸ್ರಾದ್ರೆ ಸಾಲ್ದು, ಧೈರ್ಯ ಇರ್ಬೇಕು. ಅಲ್ಲ ಅದೇನಂದ್ರೆ, ಹೋದ್ ವರ್ಷ ಒಳ್ಳೆ ನೀರಿಗೋಸ್ಕರ ನಾವು ನಿಮ್ ಹತ್ರ ಕೇಳಿದ್ವಿ. ಆದ್ರೆ ಇವತ್ತಿಗೂ ಉಪ್ಪು ನೀರ್ ಕುಟ್ಕೊಂಡ್ ಬದುಕ್ತಾ ಇದಾರೆ ಇಲ್ಲಿರೋ ಮಕ್ಕಳೆಲ್ಲ. ಹೀಗಿರ್ಬೇಕಾದ್ರೆ ಎಲೆಕ್ಷನ್ ಇದ್ದಾಗ ಮಾತ್ರ ನೀವು ಇಷ್ಟು ದೂರ ಬಂದ್ಬಿಡ್ತೀರಲ್ಲ ಯಜಮಾನ್ರೆ. ಇನ್ಮೇಲೆ ಅದರ ಅವಶ್ಯಕತೆ ಇಲ್ಲ. ಈ ಊರಿನ ವಿಷಯನ ನಾವೇ ನೋಡ್ಕೊಂತೀವಿ. ಏನ್ ಊರಯ್ಯ ಇದು? ನಡಿಯಯ್ಯ, ಸುಮ್ಮನೆ ಇಲ್ಲಿ ಬರೋದ್ರ ಬದಲು ಬೇರೆ ಊರಿಗೆ ಹೋಗ್ಬೋದಾಗಿತ್ತು. ದೊಡ್ಡ ವಿಷಯಗಳ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡಬೇಡಿ. ಹೆಣ್ಮಕ್ಳಿರೋ ಜಾಗ ಅಡುಗೆ ಮನೆಯಲ್ಲಿ, ಬೀದಿಗೆ ಬರಬೇಡಿ, ಗೊತ್ತಾಯ್ತಾ? ಅವತ್ತು ಈ ಊರಲ್ಲೇ ಇದ್ದಿದ್ದು. ಗಂಡಸರು ಅನುಭವಿಸೋದಿಕ್ಕೂ ಹಾಳಾಗೋದಿಕ್ಕೂ ಇದ್ದಿದ್ದೇ ಈ ಸಾರಾಯಿ ಅಂಗಡಿ. ಪರಮೇಶ ಅನ್ನೋನು ನಡೆಸ್ತಾ ಇದ್ದಿದ್ದು ಸಾರಾಯಿ ಅಂಗಡಿ. ಎಲ್ಲ ಅಕ್ರಮ ಕೆಲಸಗಳು ಅಲ್ಲಿ ನಡೀತಾ ಇತ್ತು. ಸುರಪಾನವೇ ಅವಳಾಗುತ್ತ ನನ್ನ ದೇಹ ಸೇರಿದಳು. ಏನೇ ಇದು ಇಷ್ಟೊಂದು ಹೊಗೆ ಬರ್ತಾ ಇದೆ? ಇದನ್ನ ಇಳಿಸ್ಬೇಕಿತ್ತಲ್ವಾ? ಅವನಲ್ಲಿ ಅವನಲ್ಲೇ ಇದೇನಲ್ಲ. ಭೈರವ, ಇಲ್ಲೇ ಇದೀನಪ್ಪ. ರೆಡಿ ಆಗಿರೋದನ್ನೆಲ್ಲ ತಗೊಂಡು ಕೊಡಕ್ಕಾಗಲ್ಲ.
ಇದರಲ್ಲಿ ಇನ್ನೂ ಒಂದಷ್ಟು ನೀರು ಹಾಕು ಸರಿನಾ? ಸರಿ ತಗೊಂಡೋಗು. ಎಲ್ಲೋಗಿದೆ ಒಳಗೆ ಸೇರಿದರೆ ಗುಂಡು, ಹುಡುಗಿ ಆಗುವಳು ಗಂಡು, ಬಿಸಿಯಾಗಿದೆ ನಶೆ ಏರಿದೆ, ಮಿತಿ ಬೀರಿದೆ ಜೋಪಾನ, ಒಳಗೆ ಸೇರಿದರೆ ಅಯ್ಯಪ್ಪ. ಗುಂಡು. ಊರಲ್ಲಿರೋ ಮಕ್ಕಳು ಹೆಂಗಸರು ಎಲ್ಲ ನೆಮ್ಮದಿಯಿಂದ ಇರೋದಕ್ಕೆ ಆಗ್ತಿಲ್ಲ. ಈ ಅಂಗಡಿನ ಮುಚ್ಬಿಡು, ಇಲ್ಲ ಬೇರೆ ಕಡೆ ಹೋಗು. ಯಾರಪ್ಪ ಇದು? ಮದರ್ ತೆರೇಸಾನಾ ಅಥವಾ ಝಾನ್ಸಿ ರಾಣಿನ? ಅಂಗಡಿ ಮುಚ್ಚಬೇಕು. ನೀವೆಲ್ಲ ಮಾಡ್ತಿರೋದು ತಪ್ಪು. ನಿಮ್ಮನ್ನ ಇಲ್ಲಿಂದ ಕಳ್ಸೋದಕ್ಕಾಗಲ್ಲ ಅಂತಲ್ಲ, ನೀವ್ ಈ ತರ ಗಲಾಟೆ ಮಾಡ್ತಾ ಇದ್ರೆ ನನಗೆ ಮಾತಾಡೋದಕ್ಕಾಗ್ತಿಲ್ಲ. ಇದೇ ನನಗೂ ವರಮಾನ. ನನಗೂ ಒಂದು ಕುಟುಂಬ ಇದೆ. ನಾವೇನ್ ಬದುಕಬಾರ್ದಾ? ಸುಮ್ಮನೆ ಹೋಗಮ್ಮ. ಅಯ್ಯೋ ಪಾಪ, ಎಷ್ಟು ಸಲ ಹೇಳಿದ್ರು ಯಾವ ಪ್ರಯೋಜನನೂ ಆಗಿಲ್ಲ. ಆಮೇಲೆ ಈ ಊರೇ ನಡುಗೋ ತರ ಒಂದು ದೊಡ್ಡ ದುರಂತ ನಡೀತು. ಸಾವಿತ್ರಿನೇ ಅವತ್ತು ಎಲ್ಲಾ ಸಮಸ್ಯೆಗಳಿಗೂ ಎದುರಾಗಿ ನಿಂತಳು. ತೃಪ್ತಿ ಆಯ್ತಾ? ಎಷ್ಟು ಸಲ ಬಂದು ಹೇಳ್ದೆ, ಕೇಳಲಿಲ್ಲ ಅಲ್ವಾ? ಹೋಗು, ಎಲ್ಲಿಗಾದ್ರೂ ಹೊರಟೋಗು, ಹೋಗು. ಅವಳ ನೇತೃತ್ವದಲ್ಲಿ ಹೆಣ್ಮಕ್ಳು ನಡೆಸಿದ ಹೋರಾಟ ಈ ಊರಿನ ಹಣೆ ಬರಹನೆ ಬದಲಾಯಿಸ್ಬಿಡ್ತು. ಅವತ್ತಿಂದ ಈ ಹೆಣ್ಣೂರು ಹೆಣ್ಮಕ್ಳು ಊರಾಗಿ ಬದಲಾಯಿತು. ಹೆಣ್ಮಕ್ಳ ಬದುಕಿಗೆ ಅವರೆಲ್ಲ ತೊಂದರೆಗಳಿಗೂ ಕೈ ಜೋಡಿಸೋ ಅಂತ ಊರಾಯಿತು. ಪಕ್ಕದಲ್ಲಿ ನಡೆದಿದ್ದ ಪಂಚಾಯಿತಿ ಎಲೆಕ್ಷನಲ್ಲಿ ಸಾವಿತ್ರಿನೂ ಕೆಲವು ಹೆಣ್ಮಕ್ಳು ಭಾಗವಹಿಸಿದ್ರು. ಈ ಊರಿನ ಅಧಿಕಾರ ಕೈಗೆ ಸಿಕ್ತು. ಅವತ್ತೇನೆ ಸಾವಿತ್ರಿ ಮೊದಲನೇ ಸಲ ಪ್ರೆಸಿಡೆಂಟ್ ಆಗಿದ್ದು.
ಆದ್ರೂ ಬರೀ 6 ವರ್ಷನೇ ಪ್ರೆಸಿಡೆಂಟ್ ಆಗೋದಿಕ್ಕೆ ಸಾವಿತ್ರಿ ಹಣೆಲ್ ಬರ್ದಿತ್ತು ಅನ್ಸತ್ತೆ. ಒಂದಿನ ಒಂದ್ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಪಂಚಾಯತಿಲ್ ನಮ್ಗೆ ಏನಾಯ್ತು ಏನಾಯ್ತು ಪ್ರೆಸಿಡೆಂಟ್? ಏನೂ ಇಲ್ಲ. ಅಯ್ಯೋ ಏನಾಯ್ತು ಪ್ರೆಸಿಡೆಂಟ್? ಕಚ್ಚಿದ್ದಲ್ಲ, ಕಚ್ಚಿಸಿದ್ದು. ಹೆಣ್ಮಕ್ಳ ಆಡಳಿತದಿಂದ ಬೇಸತ್ತಿರೋ ಗಂಡಸರೆಲ್ಲ ಆ ಉಪಾಯದಿಂದ ಕೊಲೆ ಮಾಡಿದ್ರು. ಇಲ್ಲಿ ನೋಡಿ, ಕಣ್ಬೇಡಿ ಪ್ರೆಸಿಡೆಂಟ್, ಕಣ್ಬೇಡಿ. ಅಯ್ಯೋ ದೇವ್ರೇ. ಅದಾದ್ಮೇಲೆ ಆಗಿರೋ ಎಲೆಕ್ಷನಲ್ಲಿ ನಮ್ಮೆಲ್ಲ ಹೆಂಗಸರ ಆಸೆಯಂತೆ ಇವಳು ಪ್ರೆಸಿಡೆಂಟ್ ಆದ್ಲು. ಅವತ್ತಿಂದ ಇವಳೇ ಈ ಊರಿನ ಪ್ರೆಸಿಡೆಂಟ್. ಎಲ್ಲ ಬಿಟ್ಟು ಬಂದು ತುಂಬಾ ವರ್ಷಗಳಿಂದ ಈ ಊರಿಗೋಸ್ಕರ ಕಷ್ಟಪಡ್ತಾರೋ ಇವಳು ಮುಂದೆ, ಅದು ಸಾವಿತ್ರಿ ಮಗಳು ಮುಂದೆ ಅಕ್ರಮ ನಡೀತಿದೆ ಅಂದ್ರೆ ಅದು ನಮ್ಮ ಊರಿನ ಮಾನ ಅಳತೆ ಮಾಡಿದ ಹಾಗೆ. ಆದ್ರಿಂದ ನೀನ್ ಶುರು ಮಾಡ್ಕೊ, ಧೈರ್ಯವಾಗಿ ಶುರು ಮಾಡ್ಕೊ. ಹೆಣ್ಣನ್ನ ಹೆಣ್ಣೆ ಕಾಪಾಡ್ಬೇಕಾದ ಹೊಸ ಕಾಲ ಇದು. ಇದೆಲ್ಲ ಇವಾಗ ಅವಶ್ಯಕತೆ ಇದೆಯಾ? ಏನಕ್ಕೆ ಈ ತರ ಕೆಲ್ಸಕ್ಕೆ ಬರ್ದಿರೋ ಎಕ್ಸರ್ಸೈಸ್ ಎಲ್ಲ ಕಲಿತಾ ಇದ್ದೀರಾ? ನಿನ್ನ ಐಡಿಯಾನ ನಿನ್ನ ಹತ್ರನೇ ಇಟ್ಕೊ. ನಾನು ತುಂಬಾ ಬುದ್ಧಿವಂತೆ. ಅದರಿಂದಾನೇ ಟ್ರೈನಿಂಗ್ ಹೋಗಿಲ್ವಾ? ಹೌದು, ಬುದ್ಧಿಜೀವಿಗಳು ಹಾಗೆಲ್ಲ ಹೋಗೋದಿಲ್ಲ. ವೆರಿ ಸಾರಿ. ಅದೇ ಅಲ್ವಾ ಈ ಊರಿಗಿರೋ ಸಮಸ್ಯೆ. ಹಲೋ, ನನ್ ತಂದ ಮುತ್ತಿನ ಸರ ಎಲ್ಲಿ? ನಾನಿಲ್ಲೀಗ ನನ್ನ ಚಡ್ಡಿ ಒಪ್ಕೋತಾ ಇದ್ದೀನಿ. ಇವಾಗ ಬಂದಿಲ್ಲಿ ಮುತ್ತಿನ ಸರ ಕೇಳ್ತಾಳೆ. ಮುತ್ತಿನ ಸರ ನಾನೇನು ಕತ್ತಿಗೆ ಹಾಕೊಂಡಿದ್ದೀನಿ? ನಾನ್ ಕೇಳಿದ ಹಾಲ್ ಇನ್ನೂ ಬಂದಿಲ್ಲ. ಆಲ್ರೆಡಿ ಶುದ್ಧವಾದ ಕುರಿ ಹಾಲು. ತಗೋ ಹಿಡಿ. ಮೂತಿ ಕೊಡ್ಬಿಡ್ತೀಯ? ನೀನ್ ಇಲ್ಲೇ ಇದ್ಯಾ? ಯಾಕೆ ಬಾಗಿಲು ತೆಗಿಲಿಲ್ಲ? ನಿನ್ಗೋಸ್ಕರ ಮೀನ್ ಸಾರು ಮಾಡ್ತಾ ಇದೀನಿ. ಹಾಗೆ ಕೊಟ್ಟೆ ಅಂದ್ರೆ ಮೀನ್ ಸಾರಂತೆ. ನಾನು ಆಸೆ ಪಟ್ಟು ಬೆಳೆಸಿದಂತ ಕೋಳಿ ಮಸಲ್ ಬರ್ಬೇಕಲ್ವಾ? ಮಸಲ್ ಮುಂದ್ ಮೊಟ್ಟೆ ಅದು ತಿನ್ಕೊಂಡು